ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ನೋಡಿ, ಈ ಥರ ಚಿಕನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಡೈಲಿ ವ್ಲಾಗ್ನು ಅಪ್ಲೈ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಂಡಲ್ಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ಫಸ್ಟು ಮೊದಲಿಗೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದುದಕ್ಕೆ ಕಟ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ, ಆಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕಬೇಕು. ಒಣಮೆಣ್ಸಿಕಾಯಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ಸ್ವಲ್ಪ ಕಪ್ಪಗಾಗೋವರೆಗೂ ಹುರ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಚಿಕನ್ ತಂದಿರ್ತಾರಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು 4-5 ವಿಷಿಲ್ನ ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಚಕ್ಕೆ ಲವಂಗ, ಶುಂಠಿ, ಇದೆಲ್ಲದನ್ನು ಶುಂಠಿನ ಜಜ್ಜಿ ಹಾಕೊಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಅದೆಲ್ಲ ಮಸಾಲೆ ಅದೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಚಕ್ಕೆ ಲವಂಗನ ಅದನ್ನು ಕೂಡ ಬೇಕಿದ್ದರೆ ನೀವು ಕುಟ್ಟಿ ಹಾಕೋಬೋದು. ನನ್ನ ಹತ್ರ ಪುಡಿನೇ ಇತ್ತು, ಅದಕ್ಕೋಸ್ಕರ ಪುಡಿನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ರುಬ್ಬಿಟ್ಕೋಬೇಕು. ಮತ್ತು ಶುಂಠಿನ ಜಜ್ಜಿ, ನೋಡಿ ಈ ಥರ ಜಜ್ಜಿ ನೀಟಾಗಿ ಸಣ್ಣಗೆ ಜಜ್ಜಿ ಹಾಕೊಳೋದ್ರಿಂದ ನೀಟಾಗಿ ಪೇಸ್ಟ್ ಆಗುತ್ತೆ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ತರಿ ಆಗಿಬಿಡುತ್ತೆ. ಆಮೇಲೆ ಒಂದೇ ಒಂದು ಟೊಮೆಟೊ ಬೇಕಿದ್ದರೆ ಹಾಕೋಬೋದು, ಇದು ಆಪ್ಷನಲ್ಲು. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನಮಗೆ ಏಕೆಂದರೆ ಈ ಪುಡಿ ಸ್ವಲ್ಪ ಅಂದರೆ ಖಾರ ಮಸಾಲೆ ಎಲ್ಲ ಹಾಕಿ ಇದನ್ನು ಚಕ್ಕೆ ಲವಂಗ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ನಾನು ಒಂದೇ ಒಂದು ಟೊಮೆಟೊನ ಯೂಸ್ ಮಾಡ್ತೀನಿ. ಮತ್ತು ತೆಂಗಿನಕಾಯಿ ಖಾಲಿಯಾಗಿತ್ತು, ತೆಂಗಿನಕಾಯಿ ಸುಳಿಲಿ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ, ಅವರು ಸುಳಿದ್ರು. ಆಮೇಲೆ ಸ್ವಲ್ಪ ಟೀ ಇಕ್ಕೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಸ್ವಲ್ಪ ಟೀ ಜಜ್ಜಿರೋಂಥ ಶುಂಠಿ ಇತ್ತಲ್ಲ ಅದನ್ನೇ ಹಾಕೋದು. ಇನ್ನೊಂದು ಸ್ವಲ್ಪ ಇತ್ತು, ಜಾಸ್ತಿ ಇತ್ತು, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದಕ್ಕೆ ಹಾಕಿದ್ರೆ ಕೆಮ್ಮು ಕಫ ಏನಾದ್ರು ಇರುತ್ತಲ್ಲ, ಆವಾಗ ನೀವು ಈ ಥರ ಶುಂಠಿ ಮತ್ತು ಟೀ ಸೊಪ್ಪು, ಸ್ವಲ್ಪ ನೀರು, ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಅದನ್ನು ಮಳ್ಳಾದ್ಮೇಲೆ, ಅಂದರೆ ಅದು ಫ್ಲೇವರೆಲ್ಲ ಶುಂಠಿದೆಲ್ಲ ನೀಟಾಗಿ ಬಿಟ್ಕೊಳ್ಬೇಕು. ಬೇಕಿದ್ದರೆ ನೀವು ಇದಕ್ಕೆ ಒಂದು ಏಲಕ್ಕಿ ಕಾಯಿನೂ ಹಾಕೊಬೋದು. ಏಲಕ್ಕಿ ಕಾಯಿ ಹಾಕೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ. ಟೀಗೆ ಕುಡಿತಿದ್ರೆ ಇನ್ನೂ ಕುಡಿಬೇಕು ಅನಿಸುತ್ತೆ. ಏಲಕ್ಕಿ ಕಾಯಿ ನನಗೆ ಹಾಕೋಷ್ಟು ಟೈಮ್ ಇರಲಿಲ್ಲ, ಅಲ್ಲಿ ಚಿಕನ್ ಸಾರು ಬೇರೆ ರೆಡಿ ಮಾಡಬೇಕಿತ್ತು. ಏಕೆಂದರೆ ಕರೆಂಟ್ ಹೋಗ್ಬಿಡುತ್ತೆ ಮಳೆ ಗಿಳೆ ಬಂದರೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ರೆಡಿ ಮಾಡ್ಕೊತಿದ್ದೆ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು, ಆಮೇಲೆ ಅದನ್ನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಕಲರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇನ್ನು ಅಂಥ ಗಂಟ ನೋಡಿ ಈ ಥರ ಕುದಿಸ್ಬೇಕು. ಸ್ವಲ್ಪ ತೆಂಗಿನಕಾಯಿ ಖಾಲಿ ಆಗಿತ್ತಲ್ಲ, ಅದನ್ನು ತುರಿಯೋಣ ಅಂದ್ಬಿಟ್ಟು ಈ ಥರ ತುರ್ಕೊತಾ ಇದ್ದೀನಿ. ಅದು ತುರಿಯೋ ಮಣೆ ಅಂತ ನಾವು ಯಾವಾಗಲೂ ಅದರಲ್ಲೇ ತುರ್ಕೊಳ್ಳೋದು. ಮತ್ತು ಕೈಯಲ್ಲಿ ತುರಿಯೋದು ಬರುತ್ತೆ, ಅದರಲ್ಲಿ ಬೇಕಿದ್ರೂ ನೀವು ತುರ್ಕೋಬೋದು. ಈ ಥರ ತುರೆಮಣೆ ಇದ್ದರೆ ತುಂಬ ಈಸಿ ಅನಿಸುತ್ತೆ. ಅಂದರೆ ನಿಂತ್ಕೊಂಡೆಲ್ಲ ಹಿಂಗೆ ಕೈ ಮೇಲೆಲ್ಲ ತುರ್ಕೊಳ್ಳೋದ್ರ ಬದಲು ಈ ಥರ ಕೂತ್ಕೊಂಡು ನಿಧಾನಕ್ಕೆ ನೀಟಾಗಿ ಈ ಥರ ತುರ್ಕೋಬೋದು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಾವು ಯಾವಾಗ್ಲೂ ಇದೇ ಮಣೆ ಇಟ್ಕೊಂಡೇ ಯೂಸ್ ಮಾಡ್ಕೊಂಡೇ ಯಾವಾಗಲೂ ಕಾಯಿ ತುರಿಯೋದು. ನೋಡಿ, ಈ ಥರ ನೀಟಾಗಿ ತುರ್ಕೋಬೇಕು. ಒಂಚೂರು ಕೂಡ ಇದು ಬೀಳ್ದಿಲ್ದೇ ಇರೋ ಹಂಗೆ ಗಲೀಜು ಅದೆಲ್ಲ ನೀಟಾಗಿ ಶೋಧಿಸ್ಕೋಬೇಕು. ನೀಟಾಗಿ ನೋಡಿ, ಈ ಥರ ನೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಆಮೇಲೆ ಟೀ ಸೊಪ್ಪೆಲ್ಲ ಮಳ್ಳಿತ್ತಲ್ಲ, ಅದಕ್ಕೆ ಹಾಲು ಹಾಕೋಣ ಅಂದ್ಬಿಟ್ಟು ಹಾಲು ಹಾಕೋಕ್ಕೆ ಹೋಗ್ತಾಯಿದ್ದೀನಿ. ಹಾಲು ಹಾಕೋಣ ಅಂತ ಹೋಗ್ತಾಯಿದ್ದೆ. ನೋಡಿ, ಅಲ್ಲಿ ಪಕ್ಕದ ಮನೆಯವರು ಹಾಲು ಕೊಟ್ಟಿದ್ದರು, ಸ್ವಲ್ಪ ಒಂದು ಲೋಟದಷ್ಟು. ಆ ಹಾಲನ್ನ ಹಾಕಿ ಕುದಿಸ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒಂದು 15 ನಿಮಿಷ ಕುದಿಸ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡು, ಆಮೇಲೆ ಸ್ವಲ್ಪ ಕರೆದಿಟ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಂಡು ರುಬ್ಕೊಬೇಕು. ಸ್ವಲ್ಪ ಅದೆಲ್ಲ ಒಂದು ರೌಂಡು ರುಬ್ಬಾದ್ಮೇಲೆ ಆಮೇಲೆ ಸ್ವಲ್ಪ ಪುಡಿನ ಯೂಸ್ ಮಾಡಬೇಕು. ಅಂದರೆ ನಿಮ್ಮ ಮನೇಲಿ ಬರೇ ಪುಡಿ ಅಂತಾರೆ ನಮಗೆ, ಅಂದರೆ ಖಾರದ ಪುಡಿ ಅದೇನು ಖಾರ ಏನು ಮಿಕ್ಸ್ ಆಗಿರಲ್ಲ, ಬರೀ ಧನಿಯಾ ಪುಡಿ ಮತ್ತು ಅರಿಶಿನ ಕೊಂಬು, ಚಕ್ಕೆ ಲವಂಗ, ಕಡಲೆ ಇದನ್ನು ಮಾತ್ರ ಯೂಸ್ ಮಾಡಿರೋ ಪುಡಿಗೆ ನಾವು ಬರೇ ಪುಡಿ ಅಂತ ಹೇಳ್ತೀವಿ. ಮಸಾಲೆ ಕಡಲೆಕಾಳು, ಕಡಲೆಬೀಜ, ಕಡಲೆಬೀಜ ಅಲ್ಲ, ಕಡಲೆಕಾಳು, ಹೆಸ್ರು ಕಾಳು ಅದೇನೇನು ಯೂಸ್ ಮಾಡಿರ್ತಾರಲ್ಲ ಅದಕ್ಕೆಲ್ಲ ನಾವು ಸಾಂಬಾರಿಗೆ, ಹುಳಿ ಸಾಂಬಾರಿಗೆ ಅಂತ, ತರಕಾರಿ ಸಾಂಬಾರಿಗೆ ಅಂತ ಯೂಸ್ ಮಾಡ್ತೀವಿ. ಈಗ ರುಬ್ಬಿರೋಂತಹ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಮೊಟ್ಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಬೇಕು. ಅದು ಬೇಗ ಬೆಂದೋಗೋ ಕಾರಣ ನಾವು ಫಸ್ಟೇ ಹಾಕಲ್ಲ, ಲಾಸ್ಟಿಗೆ ಹಾಕ್ತೀವಿ. ನೋಡಿ, ಈ ಥರ ಒಂದು ಬಟ್ಲಲ್ಲಿ ಫಸ್ಟು ತೊಳೆದಿಟ್ಕೊಂಡಿರಬೇಕು. ಆಮೇಲೆ ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಹಾಕಾದ್ಮೇಲೆ ಕೈ ಆಡ್ದಲ್ಲೇ ಇರಬೇಕು ಒಂದು ಸ್ವಲ್ಪ ಹೊತ್ತು. ಏಕೆಂದರೆ ಮೊಟ್ಟೆ ಎಲ್ಲ ಏನಾಗುತ್ತೆ ಅಂದರೆ ನಾವು ಸೌಟ್ ಆಡ್ತಿದ್ರೆ ಅದೆಲ್ಲ ಒಡ್ಕೊಂಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹಾಕಿಲ್ಲ.
ನಾನು ಒಂದು ಸ್ವಲ್ಪನೂ ಎಣ್ಣೆ ಯೂಸ್ ಮಾಡಿಲ್ಲ, ಆದರೂ ಕೂಡ ಚಿಕನ್ನಲ್ಲೇ ಸ್ವಲ್ಪ ಎಣ್ಣೆ ಇತ್ತು ಅನಿಸುತ್ತೆ. ನೋಡಿ ಇಷ್ಟೊಂದು ಎಣ್ಣೆ ಆಗಿತ್ತು. ಆಮೇಲೆ ಕುದೀತಾ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಉಪ್ಪು ಹಾಕಿ ಬೇಕಂದರೆ ಹಾಕೋಬೋದು. ಫಸ್ಟೇ ಚಿಕನಿಗೆ ಹಾಕಿರ್ತೀವಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ. ನೋಡಿ ಈ ಥರ ಚೂರಿ ಎಲ್ಲ ನೀಟಾಗಿ ಹೆಜ್ಜಿ ಆಮೇಲೆ ಊಟ ಮಾಡಬೇಕು. ಯಾಕೆಂದರೆ ದೂರದಿಂದ ತಂದಿರ್ತೀವಲ್ಲ.